ಬಿಸ್ನೆಸ್ ಟೈಕೂನ್ ಅಕಾಡೆಮಿಯ ಉದ್ದೇಶ ಇದೆ ಬಿಸ್ನೆಸ್ ಓನರ್ಸ್ ನ ಟೈಕೂನ್ಸ್ ಆಗಿ ಮಾಡ್ಬೇಕಂತ. ಸೊ ಏನೇ ಒಂದು ಇನಿಷಿಯೇಟಿವ್ ನಮ್ಮ ಅಕಾಡೆಮಿಯ ಫೌಂಡರ್ಸ್ ತಗೊಳ್ತಾರೆ ಅಂದ್ರೆ ಇಟ್ ಈಸ್ ಫಾರ್ ದ ಪ್ರೋಗ್ರೆಸ್ ಅಂಡ್ ಗ್ರೋತ್ ಫಾರ್ ದ ಮೆಂಬರ್ಸ್, ರೈಟ್? ಸೊ ಇಂಪ್ಯಾಕ್ಟ್ ಸೆಷನ್ ಅನ್ನೋದು ಕಂಡಕ್ಟೆಡ್ ಬೈ ಅವರ್ ಮೆಂಬರ್ಸ್. ಅವರು ಸಿಲ್ವರ್ ಮೆಂಬರ್ಸ್ ಆಗಿರ್ಬೋದು, ಅಥವಾ ಡೈಮಂಡ್ ಆಗಿರ್ಬೋದು, ಅಥವಾ ಕ್ವಾಂಟಮ್ ಮೆಂಬರ್ ಆಗಿರ್ಬೋದು. ಯಾವುದೇ ಮೆಂಬರ್ ಆಗಿದ್ರು ದ ಮೊಮೆಂಟ್ ದೇ ಬಿಕಮ್ ಅಚೀವರ್ಸ್ ಆಗಿದ ತಕ್ಷಣ ಅವ್ರಿಗೆ ಈ ಒಂದು ಆಪರ್ಚುನಿಟಿ ಸಿಗುತ್ತೆ ಟು ಕಂಡಕ್ಟ್ ಇಂಪ್ಯಾಕ್ಟ್ ಸೆಷನ್. ಬಿಕಾಸ್ ಅವರು ಅಚೀವರ್ ಅವಾರ್ಡ್ ನ ಪಡ್ಕೊಂಡಿರ್ತಾರೆ. ಅದಾದ ನಂತರ ಅವ್ರಿಗೆ ಆಪರ್ಚುನಿಟಿ ಸಿಗುವಂತದ್ದು ಇಂಪ್ಯಾಕ್ಟ್ ಸ್ಪೀಕರ್ ಆಗಿ ಬರ್ಲಿಕ್ಕೆ. ಅಂಡ್ ಪ್ರತಿಯೊಬ್ಬರು ಯಾರೆಲ್ಲ ಬಂದು ಇಲ್ಲಿ ಇಂಪ್ಯಾಕ್ಟ್ ಸೆಷನ್ ಅಲ್ಲಿ ಅವರ ಒಂದು ಜರ್ನಿನ ಶೇರ್ ಮಾಡ್ಕೊಳ್ತಾರೆ, ದಟ್ ಈಸ್ ಗೋಯಿಂಗ್ ಟು ಬಿ ಅನ್ ಇನ್ಸ್ಪಿರೇಷನ್ ಫಾರ್ ಮೆನಿ ಬಿಸ್ನೆಸ್ ಓನರ್ಸ್, ರೈಟ್? ಸೊ ಪ್ರತಿಯೊಂದು ಬಿಸ್ನೆಸ್ ಓನರ್ಸ್ ಅವರ ಒಂದು ಜರ್ನಿನ ಶೇರ್ ಮಾಡಿದಾಗ ಇನ್ನೊಬ್ಬರಿಗೆ ಅದು ಸ್ಫೂರ್ತಿ ಆಗುತ್ತೆ. ಅವರ ಯಶಸ್ಸು ಇನ್ನೊಬ್ಬರ ಯಶಸ್ಸಿಗೂ ಕೂಡ ದಾರಿ ಆಗುತ್ತೆ, ರೈಟ್? ಸೊ ಈ ಒಂದು ವಿಷನ್ ನ ಇಟ್ಕೊಂಡು ನಮ್ಮ ಫೌಂಡರ್ಸ್ ಈ ಒಂದು ಇಂಪ್ಯಾಕ್ಟ್ ಸೆಷನ್ ನ ಡಿಸೈನ್ ಮಾಡಿರುವಂತದ್ದು. ಅಂಡ್ ಈ ಒಂದು ಇಂಪ್ಯಾಕ್ಟ್ ಸೆಷನ್ ಇಂದ ತುಂಬಾ ಜನ ಬಿಸ್ನೆಸ್ ಓನರ್ಸ್ ಯಾರೆಲ್ಲ ನಮ್ಮ ಮೆಂಬರ್ಸ್ ಇದಾರೆ ಅವ್ರಿಗೆಲ್ಲರಿಗೂ ಇನ್ಸ್ಪಿರೇಷನ್ ಸಿಕ್ಕಿದೆ, ಮತ್ತೆ ಕಾನ್ಫಿಡೆನ್ಸ್ ಬಂದಿದೆ, ಮೈಂಡ್ ಓಪನ್ ಅಪ್ ಆಗಿದೆ, ಹೊಸ ಐಡಿಯಾಸ್ ಬಂದಿದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವ್ರಿಗೂ ಕೂಡ ಕಾನ್ಫಿಡೆನ್ಸ್ ಬಂದಿದೆ, ತುಂಬಾ ರಿಯಲೈಸೇಷನ್ಸ್ ಕೂಡ ಆಗಿದೆ. ಸೊ ದಟ್ ಅವರ ಬಿಸ್ನೆಸ್ ಅಲ್ಲಿ, ಅವರ ಲೈಫ್ ಅಲ್ಲಿ ಅವರು ಕೂಡ ಆಕ್ಷನ್ಸ್ ನ ತಗೊಂಡು ಅವರು ಕೂಡ ಅಚೀವರ್ಸ್ ಆಗೋ ಕಡೆಗೆ ಹೋಗ್ತಾ ಇದ್ದಾರೆ. ಸೊ ಹೌ ಮೆನಿ ಆಫ್ ಯು ಗಾಟ್ ದ ಕ್ಲಾರಿಟಿ ಅಬೌಟ್ ಇಂಪ್ಯಾಕ್ಟ್ ಸೆಷನ್? ಇಂಪ್ಯಾಕ್ಟ್ ಸ್ಪೀಕರ್ is none other than Business Tycoon Academia Diamond member, Lifetime Diamond member and Quantum Lifetime member Gangaswamy BK, Shri Someshwara Sarees na proprietor from Bangalore. Let's invite and let's listen from him. ನನ್ನ ಹೆಸರು ಗಂಗಾಸ್ವಾಮಿ ಅಂತ. ನೀವು ನೋಡೇ ಇರ್ಬೋದು ನನ್ನ, ಅಥವಾ ನನ್ನ ವಾಯ್ಸನ್ನು ಕೇಳಿರ್ಬೋದು ನೀವು. ನಮ್ದು ಸ್ಯಾರಿ ಮ್ಯಾನುಫ್ಯಾಕ್ಚರ್ ಇದೆ ಯಲಹಂಕ ಅಲ್ಲಿ. ನಮ್ದು ಗದ್ವಾಲ್ ಸೀರೆ ಸ್ಪೆಷಲ್, ನಮ್ದು ಸೀಕೋ ಗದ್ವಾಲ್ ಅಂತ ಹೇಳ್ತೀವಿ, ಅದು ಸ್ಪೆಷಲ್ ಆಗಿರುತ್ತೆ ನಮ್ದು. ನಾನು ಫೇಸ್ಬುಕ್ ಎಲ್ಲ ಅವಾಗ ನೋಡ್ತಾ ಇರ್ಬೇಕಾದ್ರೆ ಹೀಗೆ ಸತ್ಯ ಸರ್ ಆ್ಯಡ್ ಬಂತು, ಕನ್ನಡದಲ್ಲಿ ಬೇರೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ರು. ನಾನು ಕನ್ನಡದಲ್ಲಿ ಹೇಳ್ಕೊಡ್ತೀನಿ ಅಂದ್ರೆ ನನಗೆ ಬೆನಿಫಿಟ್ ಆಯ್ತು. ಲಿಂಕ್ ನ ಪ್ರೆಸ್ ಮಾಡಿದೆ, ಆಲ್ಮೋಸ್ಟ್ ಆಗ್ಲಿ ಅಂತ, ಏನಾಗುತ್ತೋ ಆಗ್ಲಿ ಅಂತ ಒಂದ್ ಸರಿ ಲಿಂಕ್ ಪ್ರೆಸ್ ಮಾಡಿದ್ರೆ, ಲಿಂಕ್ ಪ್ರೆಸ್ ಮಾಡಿದ ತಕ್ಷಣ ಕಾಲ್ ಮಾಡಿದ್ರು. ಕಾಲ್ ಮಾಡಿ ಸರ್ ನೀವು ಬಿಸ್ನೆಸ್ ಮೀಟಿಂಗ್ಗೆ ಇದು BTA ಟೈಕೋನ್ ತಗೊಂಡ್ಬೇಕಂತ ಇದ್ದೀರಾ ಅಂತ ಹೇಳಿದ್ರು. ಆಗ ನನಗ್ ಬಂದಿರೋದೇ ಏನು ಅಂದ್ರೆ, ಸರ್ ಇದು ಫೇಕ್ ಇರ್ಬೋದು, ನನ್ಗೆ ಇದೆಲ್ಲ ಫೇಕ್ ಅನ್ಸುತ್ತೆ, ಯಾಕಂದ್ರೆ ತುಂಬಾ ಆನ್ಲೈನು ಇದೇ ತರ ಆಗ್ತಾ ಇದೆ, ದುಡ್ಡು ಕಳ್ಸಿ ಅಂತಾರೆ ಆಮೇಲೆ ರಿಟರ್ನ್ ಮಾಡಲ್ಲ, ಆ ತರ ನನ್ಗೆ ಡೌಟ್ ಇತ್ತು ಅಂತ ಅವ್ರಿಗೆ ಡೈರೆಕ್ಟ್ ಆಗಿ ಹೇಳ್ದೆ. ಸರ್ ಈ ತರ ಆಗುತ್ತೆ ಅಂತಾನು ಹೇಳ್ದೆ. ಇನ್ನು ಆಮೇಲೆ ನಾನು ಯೋಚನೆ ಮಾಡಿದೆ, ಸೆಲ್ಫ್ ಮಾಸ್ಟ್ರಿ ಅನ್ನೋದು ಯಾರು ಮಿಸ್ ಮಾಡ್ಕೊಬೇಡಿ, ಯಾಕಂದ್ರೆ ಸೆಲ್ಫ್ ಮಾಸ್ಟ್ರಿಯಲ್ಲಿ ತುಂಬಾನೇ ಇದು ಹೇಳಿದ್ದಾರೆ ಸಾರು. ಅದನ್ನ ಒಂದೊಂದು ಪಾಯಿಂಟನ್ನು ಯೂಸ್ ಮಾಡ್ಕೊಂಡ್ರೆ ತುಂಬಾನೇ ಬೆನಿಫಿಟ್ ಸಿಗುತ್ತೆ ನಿಮ್ಗೆ ಎಲ್ಲರಿಗೂ. ನೋಡಿಲ್ಲ ಅಂದ್ರೆ ಇವತ್ತಿಂದ ನೋಡೋಕ್ ಸ್ಟಾರ್ಟ್ ಮಾಡಿ ಸೆಲ್ಫ್ ಮಾಸ್ಟ್ರಿ. ಇನ್ನು ಹೆಲ್ತ್ ಬಗ್ಗೆನೂ ಹೇಳ್ಬೇಕು ಅಂದ್ರೆ ಆಲ್ಮೋಸ್ಟ್ ನಾನು ಫಿಟ್ ಆಗಿದ್ದೀನಿ. ಇನ್ನು ಫ್ಯಾಮಿಲಿ ಬಗ್ಗೆನೂ ಹೇಳ್ಬೇಕು ಅಂದ್ರೆ, ನನ್ನ ಫ್ಯಾಮಿಲಿಗೆ ಮೊದಲು ಟೈಮ್ ಕೊಡಕ್ಕೆ ಆಗ್ತಾ ಇದ್ದಿಲ್ಲ. ಏನಿಲ್ಲ ಅಂದ್ರೆ ನಮ್ಮ ಚಿಕ್ಕ ಮಗಳನ್ನ ನೋಡ್ಕೊಂಡು ಏನಾದ್ರೂ ಕೇಳಿದ್ರೆ ಅವಳಿಗೆ ನಾನು ಏನು ಕೊಡ್ಸೋ ರೇಂಜಲ್ಲೂ ಇರ್ಲಿಲ್ಲ, ಆ ತರ ಆಗ್ಬಿಟ್ಟಿತ್ತು. ಇವಾಗ ಫ್ಯಾಮಿಲಿಗೂ ಟೈಮ್ ಕೊಡಕ್ಕೂ ಟೈಮ್ ಇದೆ ನನಗೆ. ಇವಾಗ ಫ್ಯಾಮಿಲಿ ಎಲ್ಲಾದ್ರೂ ಹೋಗೋಣ ಅಂದ್ರೇನು ಸರಿ ನಡಿ ಹೋಗೋಣ ಅಷ್ಟು ಟೈಮ್ ಅನ್ನೋದು ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇನ್ನೂ ಬೆಳಿಬೇಕಂದ್ರೆ ಏನ್ ಮಾಡ್ಬೇಕು? ಫಸ್ಟ್ ಮಾತಾಡ್ಬೇಕು. ನೀವುನು ಯಾರೋ ಏನಾದ್ರೂ ಮಾತಾಡಿಲ್ಲ ಅಂದ್ರೇನೆ ಮಾತಾಡೋದು ಶುರು ಮಾಡಿ, ಯಾಕಂದ್ರೆ ಮಾತಾಡಿಲ್ಲ ಅಂದ್ರೆ ದುಡ್ಡು ಬರಲ್ಲ. ನಾವು ದುಡ್ಡು ಮಾಡ್ಬೇಕಂದ್ರೆ ಮಾತಾಡಬೇಕು. ಇನ್ನೊಂದು ಏನು ಹೇಳ್ಬೇಕಂದ್ರೆ, ಡಿಜಿಟಲ್ ಅಲ್ಲಿ ನಾನು ಯಾವ್ಯಾವ ತರ ಇದ್ ಮಾಡ್ಕೊಂಡೆ ಅಂದ್ರೆ, ಫಸ್ಟ್ ನಾನು ಸ್ಯಾರೀಸ್ನ ಒಂದು ಸೀರೆನೂ ನಾನು ಸ್ಟೇಟಸ್ ಅಲ್ಲೂ ಆಗ್ತಾ ಇದ್ದಿಲ್ಲ, ಫೇಸ್ಬುಕ್ ಅಲ್ಲೂ ಆಗ್ತಾ ಇದ್ದಿಲ್ಲ, ಇನ್ಸ್ಟಾಗ್ರಾಮು ಯಾವ ತರ ನಾನು ಇದು ಮಾಡ್ಬೇಕು ಅನ್ನೋದು ಗೊತ್ತಿರಲಿಲ್ಲ. ಒಟ್ನಲ್ಲಿ ಇನ್ಸ್ಟಾಗ್ರಾಮು ಎಲ್ಲ ಡೌನ್ಲೋಡ್ ಮಾಡ್ಕೊಂಡಿದ್ದೆ, ಸುಮ್ಮನೆ ಇಟ್ಕೊಂಡಿದ್ದೆ ಅಷ್ಟೇ. ಇನ್ಸ್ಟಾಗ್ರಾಮ್ ಮಾತ್ರ ಯಾವ ತರ ಯೂಸ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಆಮೇಲೆ ಅನು ಮೇಡಮ್ ಅವರು ಎವ್ರಿ ಥರ್ಸ್ಡೇ ಅಲ್ಲಿ ಡಿಜಿಟಲ್ ಕ್ಲಾಸ್ ಹೇಳ್ಕೊಡ್ತಾರೆ. ಆ ಡಿಜಿಟಲ್ ಅಲ್ಲಿ ನಾನು ಯಾವ ತರ ಪೋಸ್ಟ್ ಮಾಡಬೇಕು, ಯಾವ್ದಾವ್ದು ಕಂಟೆಂಟ್ ಹಾಕ್ಬೇಕು, ಅದು ಕಂಟೆಂಟ್ ನ ಯಾವ ತರ ಇದ್ ಮಾಡ್ಕೊಬೇಕು, ಯಾವ್ದಿದ್ರೂ ಚಾಟ್ GPT ಹೋಗ್ತಾ ಇದ್ದೆ, ಪೋಸ್ಟ್ ಮಾಡ್ತಾ ಇದ್ದೆ. ಏನಿಲ್ಲ ಅಂದ್ರೂ 500 ಇಂದ 1000 ವರೆಗೂ ನನಗೆ ಆರ್ಗ್ಯಾನಿಕ್ ಆಗಿ ಲೀಡ್ಸ್ ಇದು ಬರುತ್ತೆ.
ರೀಲ್ಸ್ ಅಲ್ಲೂ ಅಷ್ಟೇ. ರೀಲ್ಸ್ ಅಲ್ಲೂ ಅದೇ ತರಾನೇ ನನಗೆ ಇನ್ಸ್ಟಾಗ್ರಾಮ್ ಅಲ್ಲೂ ರೀಲ್ಸ್ ಅಲ್ಲೂ ಅಷ್ಟೇ 500 ಇಂದ 1000 ವರೆಗೂ ಆಟೋಮೆಟಿಕ್ ಆಲ್ಮೋಸ್ಟ್ ಬಂದೇ ಬರುತ್ತೆ ನನಗೆ. ಅಷ್ಟು ಜನ ನನಗೆ ಫಾಲೋವರ್ಸ್ ಇದ್ದಾರೆ ಈಗ. 1000 ವರೆಗೂ ಫಾಲೋವರ್ಸ್ ಇದ್ದಾರೆ. ಇನ್ನು ಯೂಟ್ಯೂಬ್ ಅಲ್ಲಿ 180 ಮೆಂಬರ್ಸ್ ಇದ್ದಾರೆ, 180 ಸಬ್ಸ್ಕ್ರೈಬರ್ ಇದ್ದಾರೆ. ತುಂಬಾ ಹ್ಯಾಪಿ ಅನ್ಸುತ್ತೆ ನನಗೆ ಇದೆಲ್ಲ ಮಾಡಿದ್ರೆ. ಇನ್ನು ಡಿಜಿಟಲ್ ಅಲ್ಲಿ ಇನ್ನೊಂದು ಹೇಳ್ಬೇಕು ಅಂದ್ರೆ ನಂದು ಫಸ್ಟ್ ಸಕ್ಸಸ್ ಡಿಜಿಟಲ್ ಅಲ್ಲಿ ಗೂಗಲ್ ಮೈ ಬಿಸ್ನೆಸ್ ಇಂದ 3 ಲಕ್ಷ ರೂಪಾಯಿ ಆರ್ಡರ್ ಬಂತು ನನಗೆ. ಅದು ಫಸ್ಟ್ ಸಕ್ಸಸ್ ಅಂತಾನೆ ಹೇಳ್ಬೋದು ನಂದು. ಅದು ಹೇಗ್ ಬಂತು ಅಂದ್ರೆ ನನ್ ಗೂಗಲ್ ಮೈ ಬಿಸ್ನೆಸ್ ಇಂದಾನೆ ಸ್ಟಾರ್ಟಿಂಗ್ ಅಲ್ಲೆಲ್ಲ ಗೂಗಲ್ ಮೈ ಬಿಸ್ನೆಸ್ ಅಲ್ಲಿ ಎಲ್ಲಾ ಫೋಟೋಸು ಎಲ್ಲ ಹಾಕ್ತಾ ಇದ್ದೆ. ಆಪ್ಟಿಮೈಸ್ ಯಾವ ತರ ಮಾಡಬೇಕು ಏನಿಲ್ಲ ಅನ್ನೋದನ್ನ ಕ್ಲಾಸು ಒಂದ್ಸರಿ ಕೇಳಿದೆ. ಅನು ಮೇಡಮ್ ಅವರು ಹೇಳ್ಕೊಟ್ರು. ಅನು ಮೇಡಮ್ ಅವರು ಅದು ಹೇಳ್ಕೊಟ್ರೆ ನನ್ಗೆ ರೆಕಾರ್ಡಿಂಗ್ ಅಲ್ಲಿ ನೋಡಿದೆ. ಅದು ರೆಕಾರ್ಡಿಂಗ್ ಅಲ್ಲಿ ನೋಡಿ ನಾ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡಿದ್ಮೇಲೆ ದಸರಾ ಹಬ್ಬದ ದಿವಸ, ನೀವು ನಂಬ್ತಿರೋ ಇಲ್ಲೋ, ದಸರಾ ಹಬ್ಬದ ದಿವಸ ಪೂಜೆ ಮಾಡಿ ಮಲ್ಗಿದೀನಿ. ಮಲ್ಗಿರೋನ್ನ ಎಪ್ಸಿ ಅವತ್ತು ದುಡ್ಡು ಕೊಟ್ಟು ಹೋಗಿದ್ದಾರೆ. ಅದು ನಾನು ಇವಾಗನು ನನ್ಗೆ ಮೈಂಡ್ ಬ್ಲಾಕ್. ಆ ತರ ನನ್ಗೆ ಶಾಕ್ ಆಗಿತ್ತು. ನಾನು ಮಲ್ಗಿದ್ದೆ. ಏನಪ್ಪ ಬಂದ್ರು ಇವಾಗ ಆಗಲ್ಲ ಅಂತ ಹೇಳ್ದೆ ಹುಡುಗರ್ಗೆ. ಯಾರು ಬಂದವ್ರೆ ಊರಿಂದ ಹೈದರಾಬಾದಿಂದ ಬಂದಿದ್ದಾರೆ ಬಾ ಅಂತ ಹೇಳಿ ಬಂದ್ರೆ ಆಮೇಲೆ ನನ್ನ ಶಾಕ್. ಇದಂತೂ ಸಕ್ಸಸ್ ಅಂತಾನೆ ಹೇಳ್ಬೋದು. ನಂದು ಫಸ್ಟ್ ಸಕ್ಸಸ್ ಇದು. 20 ಮಿನಿಟ್ಸು ಸಿಟ್ ಆಫ್ ಸೈಲೆನ್ಸ್ ಅಂತ. ಆಗ ನಾನು ಅಲಾರಾಮ್ ಇಟ್ಕೊಂಡು ಬರೀ 5 ನಿಮಿಷ ನಾನು ನಿದ್ದೆ ಮಾಡ್ತಾ ಇದ್ದೆ. ಆ ನಿದ್ದೆ ಮಾಡೋದೇ ನನ್ಗೆ ಸತ್ಯ ಸರ್ ಇಲ್ಲಿ 20 ಮಿನಿಟ್ಸ್ ಸಿಟ್ ಆಫ್ ಸೈಲೆನ್ಸ್ ಅಂತ ಹೇಳಿದ್ರು ನೋಡ್ರಿ. ಅದು ನನ್ಗೆ ಇಲ್ಲಿ ಪಾಯಿಂಟ್ ಕ್ಯಾಚ್ ಆಗೋಯ್ತು ನನ್ಗೆ. ಆ ಕ್ಯಾಚ್ ಆಗಿರೋದು ನನ್ಗೆ ತುಂಬಾನೇ ಇಷ್ಟ ಆಯ್ತು. ಪವರ್ ಆಫ್ ಸೈಲೆನ್ಸ್ ಎಷ್ಟು ಬೆನಿಫಿಟ್ ಇದೆ ಅಂದ್ರೆ ಅಷ್ಟು ಬೆನಿಫಿಟ್ ಇದೆ. 20 ಮಿನಿಟ್ಸ್ ನಾವು ಎಷ್ಟು ರೆಸ್ಟ್ ಮಾಡ್ತಿರೋ ಮಧ್ಯಾಹ್ನ ಹೊತ್ತು ನನ್ಗೆ ಆ ದಿನ ಎಲ್ಲ ನಮ್ಗೆ ಎನರ್ಜಿ ಸಿಗುತ್ತೆ. ನೈಟು ನನ್ಗೆ 10 ಗಂಟೆ ಆದ್ರೇನು 11 ಗಂಟೆ ಆದ್ರೇನು ನನ್ಗೆ ಇನ್ನೂ ಮಗ್ಗ ನೇಯ್ಬೇಕು ಅನ್ನೋ ಅಷ್ಟು ಕಾನ್ಫಿಡೆಂಟ್ ಇತ್ತು ನನ್ಗೆ. ಅಷ್ಟೊಂದು ಎನರ್ಜಿ ಅನ್ನೋದು ಸಿಗೋದು ಈ ವಿಷಯದಲ್ಲಿ ನನ್ಗೆ ಸತ್ಯ ಸರ್ ಅನ್ನೋದು ನನ್ಗೆ ಕನೆಕ್ಟ್ ಆಯ್ತು. ಇದು ಪವರ್ ಆಫ್ ಸೈಲೆನ್ಸ್ ಎಷ್ಟು ಮುಖ್ಯನೋ. ನಾನು ಆವಾಗಿನ ಕಾಲದಲ್ಲೇ 5 ನಿಮಿಷ ಮಲಗ್ತಾ ಇದ್ದೆ. ಇವರು 20 ನಿಮಿಷ ಸಿಟ್ ಆಫ್ ಸೈಲೆನ್ಸ್ ಹೇಳ್ಕೊಡ್ತಾ ಇದ್ರು. ಅದು ತುಂಬಾನೇ ನನ್ಗೆ ಕನೆಕ್ಟ್ ಆಯ್ತು. ಆವಾಗಿಂದ ನಾನು BTA ಬಿಡಬಾರ್ದು, ಈ ಹೆಂಗನ ಆಗ್ಲಿ ಇದ್ರಲ್ಲಿ ನನ್ಗೆ ಲೈಫ್ ಇದೆ ಅಂತ ಅನ್ಬಿಟ್ಟು ನಾನು ಜರ್ನಿ ಸ್ಟಾರ್ಟ್ ಆಯ್ತು. ಅಲ್ಲಿಂದ BTAದು ನಂದು ಸ್ಟಾರ್ಟ್ ಆಯ್ತು ಜರ್ನಿ. ಫಸ್ಟ್ ಸಿಲ್ವರ್ ಜಾಯ್ನ್ ಆದೆ, ಆಮೇಲೆ ಡೈಮಂಡ್ ಜಾಯ್ನ್ ಆದೆ. ಏನೋ ಯೋಚನೆ ಮಾಡಿಲ್ಲ ನಾನು. ಡೈಮಂಡ್ ಅಂದ್ರೆ ಡೈಮಂಡ್, ಲೈಫ್ ಟೈಮ್ ಡೈಮಂಡ್ ತಗೊಂಡ್ಬಿಟ್ಟೆ. ಆಮೇಲೆ ಇವಾಗ ರೀಸೆಂಟ್ಲಿ ಕ್ವಾಂಟಮ್ ಮೆಂಬರ್ಗೆ ಲೈಫ್ ಟೈಮ್ ಕ್ವಾಂಟಮ್ ಜಾಯ್ನ್ ಆಗಿದ್ದೀನಿ ಇವಾಗ. ಹೇಗನ್ಸುತ್ತೆ ನಿಮ್ಗೆಲ್ಲ? ಇನ್ನು ಇಲ್ಲಿಗೆ ನಾನು ಬಿಡಬಾರ್ದು, ಯಾವಾಗಿದ್ರೇನು ನಾನು ಆನ್ಲೈನ್ ಮುಖಾಂತರ ಇನ್ನು ಮುಂದಕ್ಕೆ ಹೋಗ್ಬೇಕು ಅನ್ನೋದೇ ನಂದು ಒಂದು ಗೋಲ್ ಇದೆ. ಅದನ್ನ ಏನಿದ್ರೇನು ನಾನು ಇಂಪ್ಲಿಮೆಂಟ್ ಮಾಡ್ತೀನಿ. ಇನ್ನು ತುಂಬಾನೇ ಬೆಳೆಯೋದಿದೆ. ನಾನು ಲಾಸ್ಟ್ ಇಯರ್ ಅಕ್ಟೋಬರ್ 16 ಅಲ್ಲಿ ಪವರ್ ಟಾಕ್ ಆಗಿ ಮಾತಾಡಿದ್ದೀನಿ. ನೀವು ಯಾರು ಏನಾದ್ರು ನೋಡಿಲ್ಲ ಅಂದ್ರೇನು ವಾಚ್ ಮಾಡಿ. ನಾನು ನನ್ನ ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು, ಯಾವ್ದಾದ್ರು ಆಗಿರ್ಬೋದು, ಕಂಪ್ಲೀಟ್ ಆಗಿ ನಾನು ಮಾತಾಡಿದೀನಿ. ಯಾಕಂದ್ರೆ ಫಸ್ಟ್ ಟೈಮ್ ನಾನು ಮಾತಾಡಿರೋದು ಪವರ್ ಟಾಕ್ ಆಗಿ. ಇವಾಗ ನಿಮ್ ಮುಂದೆ ಸೆಕೆಂಡ್ ಟೈಮ್ ಇದು ಇವಾಗ ಝೂಮ್ ಅಲ್ಲಿ ಮಾತಾಡ್ತಾ ಇರೋದು. ಇದೆಲ್ಲ ಸತ್ಯ ಸರ್, ಅನು ಮೇಡಮ್ ಇಂದಾನೇ ನಾನು ಇವೆಲ್ಲ ಕಲ್ತ್ಕೊಂಡಿರೋದು ನಾನು. ಯಾಕಂದ್ರೆ ಟರ್ನ್ ಓವರ್ನು ಬೆಳೆಸಿದೀನಿ, ನಮ್ ಫ್ಯಾಮಿಲಿನೂ ಗ್ರೇಟ್ ಆಗಿ ಇಟ್ಕೊಂಡಿದೀನಿ. ನಮ್ ಬ್ರದರ್ಸು ಯಾರಿದ್ರೇನು ಎಲ್ಲರೂ ಪೀಸ್ಫುಲ್ ಆಗಿ ಆರಾಮಾಗಿ ಇದೀವಿ. ಇನ್ನೊಂದು ವಿಷಯ ಹೇಳ್ಬೇಕು ಅಂದ್ರೆ ನಾನು ಮನೇನು ಈಗ ಕಟ್ಟೋದು ಸ್ಟಾರ್ಟ್ ಮಾಡಿದೀನಿ. ಇದು ನನ್ಗೆ ತುಂಬಾನೇ ಖುಷಿ ಅನ್ಸುತ್ತೆ. ಇದೆಲ್ಲ ನನ್ಗೆ BTA ನನ್ ಬ್ಯಾಕ್ ಅಲ್ಲಿ ಇದೆ, ನನ್ ಹಿಂದೆ ಇದೆ. ಇದರಿಂದ ನಾನು ಇನ್ನೂ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು, ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಇಂದ ನಾನು ಮನೇನು ಶುರು ಮಾಡಿದೀನಿ. ಎಸ್ ಸರ್, ಎಂಟೈರ್ ಜರ್ನಿ ಕೇಳಿಸ್ಕೊಳ್ತಾ ಇದ್ದೆ. ಇಟ್ ವಾಸ್ ವೆರಿ ನೈಸ್. ಥ್ಯಾಂಕ್ ಯು ಮೇಡಮ್. ಪ್ರತಿಯೊಂದು ಯಾವ ಕ್ಲಾಸಸ್ ಅಲ್ಲಿ ಏನೇನೆಲ್ಲ ಕಲ್ತಿದ್ದೀರಾ, ಅದನ್ನ ಯಾವ ರೀತಿ ಅರ್ಥ ಮಾಡ್ಕೊಂಡ್ರಿ, ಅಂಡ್ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಿದ್ರಿ, ಜೊತೆಗೆ ಅದರ ಒಂದು ಸಕ್ಸಸ್ ನ ನೀವೇನ್ ಎಂಜಾಯ್ ಮಾಡ್ತಾ ಇದ್ರೆ, ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಾ ಅನ್ನೋದು ಕೇಳಿಸ್ಕೊಂತಾ ಇದೆ.
ಸೊ ತುಂಬಾ ಖುಷಿ ಅನ್ಸುತ್ತೆ ಸರ್. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಅಂಡ್ ಸರ್ ಪ್ರತಿಯೊಂದು ಸೆಷನ್ಸ್ ಅಲ್ಲೂ ಹೇಳ್ತಾ ಇರ್ತಾರೆ ಪರಿಪೂರ್ಣ ಉದ್ಯಮಿ ಅಂತ ಹೇಳ್ಬಿಟ್ಟು. ಹೌದು. ಬಿಸ್ನೆಸ್ ಓನರ್ ಆಗಿ ನಾವು ಒಂದೇ ಒಂದು ಏನು ಬಿಸಿ ಅಂತ ಹೇಳಿರ್ತಾರೆ, ಬಟ್ ಆಫ್ಟರ್ ಕಮಿಂಗ್ ಟು BTA ಆ ಒಂದು ಪರಿಪೂರ್ಣ ಉದ್ಯಮಿನ ಆ ವ್ಯಾಲ್ಯೂ ಬೇಸ್ಡ್ ಲೈಫ್ ಅನ್ನ ನಾವು ನಡೆಸ್ತಾ ಇರ್ತೀವಿ. ಸೊ ಅಮೇಸಿಂಗ್ ಸರ್. ಅಂಡ್ ಯು ಆರ್ ಮೆನ್ಷನಿಂಗ್ ಹೆಲ್ತ್ ಇಸ್ ಇಂಪಾರ್ಟೆಂಟ್, ಹೆಲ್ತ್ ಗೆ ಟೈಮ್ ಕೊಟ್ಟೆ ಅಂತ. ಹೌದು ಮೇಡಮ್. ಎಸ್ ಸರ್. ಸೊ ಹೆಲ್ತ್ ಗೆ ಹೆಲ್ತ್ ಇಲ್ಲ ಅಂದ್ರೆ ಯಾವ್ದು ಇಲ್ಲ ಮೇಡಮ್. ಫಸ್ಟ್ ಹೆಲ್ತ್ ಟೈಮ್ ಕೊಡ್ಲೇಬೇಕು ನಾವು. ಎಷ್ಟು ಟೈಮ್ ಕೊಟ್ರೆ ಅಷ್ಟು ನಾವು ಬಿಸ್ನೆಸ್ ಅನ್ನೋದು ಬೆಳೆಸ್ಬೋದು. ಎಸ್ ಸರ್, ವೆರಿ ನೈಸ್. ಅಂಡ್ ಅದ್ರ ಜೊತೆಗೆ ಫ್ಯಾಮಿಲಿಗೂ ಟೈಮ್ ಕೊಡಬೇಕು ಅಂತ ಹೇಳ್ತಾರೆ ಸರ್. ಸೊ ಫ್ಯಾಮಿಲಿಗೂ ಟೈಮ್ ಕೊಡ್ತಾ ಇದ್ದೀರಾ, ಜೊತೆಗೆ ಎಂಟರ್ ನಿಮ್ಮ ಬ್ರದರ್ಸ್ ಯಾರಿದ್ದಾರೆ ಅವ್ರನ್ನು ಕೂಡ ಜೊತೆನಲ್ಲಿ ಒಂದೇ ಬಿಸ್ನೆಸ್ ಅಲ್ಲಿ ಇದ್ದೀರಾ. ಅಂಡ್ ಇನ್ನು ತುಂಬಾ ಖುಷಿ ಅನ್ಸೋದು ಏನಂದ್ರೆ ಅವ್ರನ್ನು ಕೂಡ ನೀವು BTA ಕನೆಕ್ಟ್ ಮಾಡಿದಿರ. ಅಂಡ್ ದೇ ಆರ್ ಆಲ್ಸೋ ಇನ್ ಟು ಲರ್ನಿಂಗ್. ಸತ್ಯ ಸರ್ ಯಾವಾಗ್ಲೂ ಹೇಳ್ತಿರ್ತಾರೆ ಎಲ್ಲರೂ ಟುಗೆದರ್ ಸೆಲ್ಫ್ ಕಲ್ತಾಗ ಮಾಸ್ಟ್ರಿ ಎಲ್ಲರಿಗೂ ಕೊಟ್ಬಿಟ್ಟಿದೀನಿ ಮೇಡಮ್ ಅವ್ರು. ಎಸ್ ಸೆಲ್ಫ್ ಮಾಸ್ಟ್ರಿ ಅನ್ನೋದು ಎಲ್ರಿಗೂ ಕೊಟ್ಬಿಟ್ಟಿದೀನಿ. ಎಲ್ರೂನು ಕೇಳ್ತಾ ಇದಾರೆ. ಇವಾಗ ಕೇಳ್ಬಿಟ್ಟು ಅವ್ರು ಏನು ಇಷ್ಟೊಂದು ಇವ್ರು ಹಿಂಗ್ ಮಾಡಿದಾರೆ ಅಂದ್ರೆ ಗ್ರೇಟ್ ಸಾರು ಅಂತ ಹೇಳಿದ್ರು. ನಾನ್ ಸ್ಟಾರ್ಟಿಂಗ್ ಅಲ್ಲಿ ನನ್ಗೆ ಫಸ್ಟ್ ನನ್ಗೇನು ಎಲ್ರು ಹೇಳೋದೇ ಅಲ್ಲ ಇದನ್ನು ಅಂತ ನಾನು ತಗೊಳ್ತಾ ಇದ್ದೆ. ಆಮೇಲೆ ಕೇಳ್ತಾ ಅದು ಏನು ಅಂತ ನಮ್ಗೆ ಅರ್ಥ ಆಯ್ತು ಮೇಡಮ್. ಅದು ಚೆನ್ನಾಗಿ ಹೇಳಿದ್ದಾರೆ ಸಾರು. ವೆರಿ ನೈಸ್ ಸರ್.